ಅಧಿಕಾರ ಹಂಚಿಕೆ ಕಿತ್ತಾಟದ ಬೆನ್ನಲ್ಲೇ ರಾಜ್ಯಸಭಾ ಫೈಟ್ ಶುರುವಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಯಿತು ಈ ಒಂದು ಸೀಟ್ ಕಸರತ್ತು. ಅಧಿಕಾರ ಹಂಚಿಕೆ ಕಿತ್ತಾಟದ ಬೆನ್ನಲ್ಲೇ ರಾಜ್ಯಸಭಾ ಫೈಟ್. ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಯಿತು ಸೀಟ್ ಕಸರತ್ತು. ಜೂನ್ 25ಕ್ಕೆ ಖಾಲಿಯಾಗಿದೆ 4 ರಾಜ್ಯಸಭಾ ಸ್ಥಾನಗಳು. 4 ಸ್ಥಾನಗಳ ಪೈಕಿ 3 ಸ್ಥಾನಗಳು ಕಾಂಗ್ರೆಸ್ಗೆ, 1 ಸೀಟು ಖರ್ಗೆಗೆ ಫಿಕ್ಸ್ ಆಗಿದೆ. ಉಳಿದ 2 ಸೀಟ್ಗೆ ಈಗ ಭಾರೀ ಪೈಪೋಟಿ ನಡೀತಾ ಇದೆ. ಅಧಿಕಾರ ಹಂಚಿಕೆ ಕಿತ್ತಾಟ ಒಂದು ಕಡೆ ಜೋರಾಗಿ ನಡೀತಾ ಇದೆ. ಇದರ ಬೆನ್ನಲ್ಲೇ ಈಗ ಈ ಒಂದು ರಾಜ್ಯಸಭಾ ಟಿಕೆಟ್ಗಾಗಿ ಫೈಟ್ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ಈ ಒಂದು ಸೀಟ್ಗಾಗಿ ಬಹಳ ಲಾಬಿಯನ್ನ ಮಾಡ್ತಾ ಇದ್ದಾರೆ, ಬಹಳ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನು ಜೂನ್ 25ಕ್ಕೆ 4 ರಾಜ್ಯಸಭಾ ಸ್ಥಾನಗಳು ಖಾಲಿಯಾಗತ್ತೆ. ಆ ಒಂದು 4 ರಾಜ್ಯಸಭಾ ಸ್ಥಾನಗಳ ಪೈಕಿ 3 ಸ್ಥಾನ ಕಾಂಗ್ರೆಸ್ ಗೆಲ್ಲುವ ಅವಕಾಶ ಇದೆ. ಹಾಗಾಗಿ ಆ 3 ಸ್ಥಾನಗಳಲ್ಲಿ 1 ಸ್ಥಾನ ಅಂತೂ ಆಲ್ರೆಡಿ ಖರ್ಗೆ ಅವರಿಗೆ ಫಿಕ್ಸ್ ಆಗಿದೆ. ಬಾಕಿ 2 ಸ್ಥಾನ ಏನಿದೆ, ಆ ಒಂದು ಬಾಕಿ 2 ಸ್ಥಾನಕ್ಕೆ ಈಗ ಭಾರೀ ಪೈಪೋಟಿ ನಡೀತಾ ಇದೆ. ಜೊತೆಗೆ ಭರ್ಜರಿಯಾಗಿ ಲಾಬಿ ಕೂಡ ಮಾಡ್ತಾ ಇದ್ದಾರೆ. ನಮಗೆ ಒಂದು ರಾಜ್ಯಸಭಾ ಟಿಕೆಟ್ ಬೇಕು, ನಮಗೆ ಟಿಕೆಟ್ ಕೊಡಿ ಅಂತ ಲಾಬಿಯನ್ನು ಕೂಡ ಒಂದು ಕಡೆ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ 3 ಸ್ಥಾನದಲ್ಲಿ ಗೆಲ್ಲುವ ಅವಕಾಶ ಇದ್ದಾಗ ಬಾಕಿ 2 ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಡಿಕೆ ಸುರೇಶ್, ಬಿವಿ ಶ್ರೀನಿವಾಸ್ ನಡುವೆ ತೀವ್ರ ಪೈಪೋಟಿ. ಮಾಜಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ದೆಹಲಿ ಮಟ್ಟದಲ್ಲಿ ಹಸ್ತಪಡೆಯ ಹೈ ವೋಲ್ಟೇಜ್ ಲಾಬಿ, ಜಾತಿ ನಿಷ್ಠೆ, ಪ್ರಾದೇಶಿಕ ಲೆಕ್ಕಾಚಾರದಲ್ಲಿ ವರಿಷ್ಠರಿಗೆ ತಲೆಬಿಸಿ. ತಮ್ಮನಿಗೆ ಟಿಕೆಟ್ ಕೊಡಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಗ್ ಪ್ಲಾನ್. ಲೋಕಸಭೆ ಸೋಲಿಗೆ ರಾಜ್ಯಸಭೆ ಮದ್ದು, ಡಿಕೆಶಿ ರಣತಂತ್ರ. ಹೈಕಮಾಂಡ್ ಅಂಗಳದಲ್ಲಿ ನಿಷ್ಠಾವಂತರ ಲೆಕ್ಕಾಚಾರ ಶುರುವಾಗಿದೆ. ಕಾರ್ಯಕರ್ತರ ಕೋಟಾದಲ್ಲಿ ಮನ್ಸೂರ್ ಅಲಿ ಖಾನ್ ಕೂಡ ರೇಸ್ನಲ್ಲಿದ್ದಾರೆ. ರಾಜೀವ್ ಗೌಡ, ಎಲ್ ಹನುಮಂತಯ್ಯ ಕಡೆಯಿಂದಲೂ ಕೂಡ ಭಾರೀ ಲಾಬಿ ಮಾಡಲಾಗ್ತಾ ಇದೆ. ಭರ್ಜರಿ ಲಾಬಿ ಮಾಡ್ತಾ ಇದ್ದಾರೆ. ಯಾರಿಗೆ ಒಲಿಯಲಿದೆ ಈ ಒಂದು ರಾಜ್ಯಸಭಾ ಭಾಗ್ಯ? ಶೀಘ್ರವೇ ಚುನಾವಣಾ ಆಯೋಗದಿಂದ ವೇಳಾಪಟ್ಟಿ ಘೋಷಣೆ ಕೂಡ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಈ ಒಂದು 3 ಸ್ಥಾನ ಕಾಂಗ್ರೆಸ್ ಗೆಲ್ಲುವ ಅವಕಾಶ ಇರೋದ್ರಿಂದ ಭರ್ಜರಿಯಾಗಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಡಿಕೆ ಸುರೇಶ್, ಬಿವಿ ಶ್ರೀನಿವಾಸ್ ನಡುವೆ ತೀವ್ರ ಪೈಪೋಟಿ ಇದೆ. ನಮಗೆ ಟಿಕೆಟ್ ಬೇಕು, ನಮಗೆ ಟಿಕೆಟ್ ಬೇಕು ಅಂತ ಭಾರೀ ಕಸರತ್ತು ಮಾಡ್ತಾ ಇದ್ದಾರೆ. ತಮ್ಮದೇ ಆದಂಥ ರಣತಂತ್ರಗಳನ್ನು ಕೂಡ ರೂಪಿಸ್ತಾ ಇದ್ದಾರೆ. ಇನ್ನು ಮಾಜಿ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಅವರು ಕೂಡ ಒಂದು ಕಡೆ ದೆಹಲಿ ಮಟ್ಟಕ್ಕೆ ಹೋಗಿ ಲಾಬಿ ಮಾಡ್ತಾ ಇದ್ದಾರೆ. ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಜಾತಿ ನಿಷ್ಠೆ ಆಗಿರಬಹುದು, ಜೊತೆಗೆ ಆ ಪಕ್ಷಕ್ಕೆ ಎಷ್ಟು ಪ್ರಾಮಾಣಿಕವಾಗಿದ್ದಾರೆ, ಪಕ್ಷಕ್ಕೆ ಯಾವ ರೀತಿ ನಿಷ್ಠೆಯಿಂದ ಇದ್ದಾರೆ, ಇನ್ನು ಪ್ರಾದೇಶಿಕ ಲೆಕ್ಕಾಚಾರದಲ್ಲಿ ಈಗ ವರಿಷ್ಠರಿಗೆ ದೊಡ್ಡ ತಲೆಬಿಸಿ ಆಗಿದೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಒಂದು ಕಡೆ ರಾಜ್ಯದಲ್ಲಿ ಒಂದು ಅಧಿಕಾರ ಹಂಚಿಕೆ ಕಿತ್ತಾಟ ನಡೀತಾ ಇದೆ, ಮತ್ತೊಂದು ಕಡೆ ರಾಜ್ಯಸಭಾ ಫೈಟ್ ಶುರುವಾಗಿದೆ. ನಮಗೆ ಟಿಕೆಟ್ ಬೇಕು ಅಂತ ದೆಹಲಿ ಮಟ್ಟದಲ್ಲಿ ಈಗ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಸಾಹಿತ್ಯ ಏನು ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಹೆಚ್ಚು ಚರ್ಚೆ ಆಗ್ತಾ ಇರುವಂತದ್ದು ಒಂದು ನಾಯಕತ್ವ ಬದಲಾವಣೆ, ಇನ್ನೊಂದು ಸಚಿವ ಸಂಪುಟ ಪುನರ್ರಚನೆ. ಈ ನಡುವೆ ಈಗ ರಾಜ್ಯಸಭೆ ಟಿಕೆಟ್ ವಿಚಾರವೂ ಕೂಡ ಹೆಚ್ಚು ಚರ್ಚೆಗೆ ಕಾರಣ ಆಗಿರುವಂತದ್ದು. ಪ್ರಮುಖವಾಗಿ ಮುಂದಿನ ಜೂನ್ ತಿಂಗಳಲ್ಲಿ 4 ರಾಜ್ಯಸಭಾ ಟಿಕೆಟ್ ಖಾಲಿ ಆಗೋ ಸ್ಥಾನ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ 3 ಸ್ಥಾನ ಗೆಲ್ಲುವ ಅವಕಾಶ ಕಾಂಗ್ರೆಸ್ಗೆ ಇರುವಂತದ್ದು. ಇದರಿಂದಾಗಿ ಇದು ಸಾಕಷ್ಟು ಕುತೂಹಲ ಮತ್ತು ಸಾಕಷ್ಟು ಜನ ಕೂಡ ಲಾಬಿಯನ್ನು ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ನಾವು ನೋಡೋದಾದ್ರೆ ಈಗಾಗಲೇ ಎಐಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನವೂ ಕೂಡ ಖಾಲಿ ಆಗುತ್ತೆ. ಆದ್ರೆ ಅವರು ಮತ್ತೆ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಹೈಕಮಾಂಡ್ ಕೂಡ ಅವ್ರ ಕಡೆ ಹೆಚ್ಚು ಒಲವನ್ನ ತೋರಿಸ್ತಾ ಇರೋಂಥದ್ದು. ಇನ್ನೊಂದ್ ಕಡೆ ಅದನ್ನ ಹೊರತುಪಡಿಸಿ ನೋಡೋದಾದ್ರೆ ಇನ್ನ ಬಾಕಿ ಉಳಿದಂತ 2 ಟಿಕೆಟ್ಗೆ ಸಾಕಷ್ಟು ಫೈಟ್ ಅನ್ನ ನೀಡಿರೋಂಥದ್ದು. ಕ್ಷೇತ್ರವಾರು ಆಗಿರ್ಬೋದು ಮತ್ತು ಜಾತಿವಾರು ಆಗಿರ್ಬೋದು ಮತ್ತು ಪಕ್ಷಕ್ಕೆ ಯಾರು ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಅವ್ರನ್ನ ಕೂಡ ಲೆಕ್ಕಾಚಾರಗಳು ಆರಂಭ ಆಗಿರುವಂತದ್ದು. ಅವರ ಹೆಸರುಗಳು ಕೂಡ ಪ್ರಬಲವಾಗಿ ಕೇಳ್ಕೊ ಬರ್ತಾ ಇರೋಂಥದ್ದು. ಪ್ರಮುಖವಾಗಿ ಡಿಕೆ ಸುರೇಶ್, ಯಾಕೆಂದ್ರೆ ಹಿಂದೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿರುವಂತಹ ಅಭ್ಯರ್ಥಿ, ಮತ್ತೆ ಡಿಕೆಶಿ ಅವರ ತಮ್ಮ ಆಗಿರೋದ್ರಿಂದ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತಿತ್ತು. ಅವ್ರಿಗೂ ಕೂಡ ಅವಕಾಶನ ಕೊಡಬೇಕು ಅಂತ ಕೂಡ ಒತ್ತಾಯಗಳು ಕೇಳಿ ಬರ್ತಿರುವಂತದ್ದು. ಇನ್ನೊಂದ್ ಕಡೆ ಡಿಕೆಶಿ ಅವರು ಕೂಡ ಅವರಿಗೆ ರಾಜ್ಯಸಭಾ ಟಿಕೆಟ್ ಕೊಡಿಸುವ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಬಿವಿ ಶ್ರೀನಿವಾಸ್ ಅವರು ಕೂಡ ಹೆಸರು ಕೇಳಿ ಬರ್ತಿದೆ. ಅದೇ ರೀತಿ ಕಾರ್ಯಕರ್ತರಾಗಿರ್ಬೋದು ಮತ್ತು ಮುಸ್ಲಿಂ ಕೋಟಾದಲ್ಲಿ ಮನ್ಸೂರ್ ಅಲಿ ಖಾನ್ ಅವ್ರಿಗೂ ಕೂಡ ಟಿಕೆಟ್ ಅನ್ನ ಕೊಡಬೇಕು ಅಂತ ಸಾಕಷ್ಟು ಒತ್ತಡಗಳು ಕೂಡ ಕೇಳಿ ಬರ್ತಾ ಇದ್ದು. ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಪ್ರಬಲವನ್ನ ಬೆಳೆಸ್ಕೊಂಡು ಹೈಕಮಾಂಡ್ ನಾಯಕರನ್ನ ಕೂಡ
ಏನು ಭೇಟಿಯಾಗಿ ಅವ್ರನ್ನ ಕೂಡ ಚರ್ಚೆ ನಡೆಸುವ ಹಂತಕ್ಕೆ ಪಿ ವಿ ಶ್ರೀನಿವಾಸ್ ಅವರು ಕೂಡ ಸಾಕಷ್ಟು ಮತ್ತು ಅದೇ ರೀತಿ ಮನ್ಸೂರ್ ಅಲಿ ಖಾನ್ ಅವರು ಕೂಡ ಸಾಕಷ್ಟು ಏನು ಲಾಬಿಯನ್ನ ಕೂಡ ಹೈಕಮಾಂಡ್ ನಲ್ಲಿ ನಡೆಸ್ತಾರೆ ಅಂತ. ಇನ್ನೊಂದ್ ಕಡೆ ರಾಜೀವ್ ಮತ್ತೆ ಎಲ್ಲ ಹನುಮಂತಯ್ಯ ಅದೇ ರೀತಿ ಮೋಹನ್ ಎಂಬುವರು ಕೂಡ ಈ ವಿಚಾರದಲ್ಲಿ ಲಾಬಿಯನ್ನ ನಡೆಸ್ತಿದ್ದಾರೆ. ಯಾಕೆಂದ್ರೆ ರಾಜ್ಯಸಭೆ ಟಿಕೆಟ್ ಇರುವಂತದ್ದೇ 3 ಜನಕ್ಕೆ ಅವಕಾಶ ಕಾಂಗ್ರೆಸ್ ಇಂದ. ಅದರಲ್ಲಿ ಸಾಕಷ್ಟು ಅಂದ್ರೆ ಸುಮಾರು 6-7 ಹೆಸರುಗಳು ಕೂಡ ಪ್ರಬಲವಾಗಿ ಕೇಳಿ ಬರ್ತಿದೆ. ಆದ್ರೆ ಹೈಕಮಾಂಡ್ ಸಾಕಷ್ಟು ಲೆಕ್ಕಾಚಾರನ ಇಟ್ಕೊಳ್ಳುತ್ತೆ. ಒಂದು ಇಲ್ಲಿವರೆಗೆ ಯಾರು ಪಕ್ಷದಲ್ಲಿ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ ಮತ್ತು ಜಾತಿ ಲೆಕ್ಕಾಚಾರ ಆಗಿರ್ಬೋದು ಮತ್ತು ಕ್ಷೇತ್ರವಾರು ಲೆಕ್ಕಾಚಾರವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ ನಾಯಕರು ಯಾರಿಗೆ ಟಿಕೆಟ್ ಕೊಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗಾಗಿ.